ನಮಸ್ಕಾರ ರೀ ಎಲ್ಲರಿಗೂ. ಈ ವೆಲ್ಕಮ್ ಗಿಲ್ಕಮ್ ಮಾಡೋದು ಬೇಡ. ನಾವು ಈ ಇಂಟ್ರೋ ಹಾಕೋದು ಬೇಡ, ವೆಲ್ಕಮ್ ಮಾಡೋದು ಬೇಡ. ಇದ್ರ ಸವಾಸನ ಸಾಕ. ಯಾಕಂದ್ರ ಜನ ಚೇಂಜ್ ಕೇಳತ್ತಾರ, ಜನ ಭಯತಾರ. ಸ್ಟಾರ್ಟಿಂಗ್ ಒಂದು 5-10 ನಿಮಿಷ ಬರೇ ಇಂಟ್ರೋನ ಹಾಕಿದ್ರೆ ನಾವು ವಿಡಿಯೋ ಯಾವಾಗ ನೋಡ್ಬೇಕಂತ ಹೇಳ್ಕೇಶನ್ ಬೈತಿರ್ತಾರ. ಅದಕ್ಕಾಗಿ ನಾವು ಇಂಟ್ರೋ ಹಾಕೋದು ಬೇಡ, ಯಾವ ಮ್ಯೂಸಿಕ್ ಹಾಕೋದು ಬೇಡ, ಡೈರೆಕ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ನಾನು ಏನು ತೋರ್ಸಾತೇನಪ್ಪ ಅಂದ್ರೆ, ನಾನು ವಿಡಿಯೋ ಹೆಂಗೆ ಎಡಿಟ್ ಮಾಡ್ತೀನಿ, ಯಾವ ಆ್ಯಪ್ ಒಳಗೆ ಎಡಿಟ್ ಮಾಡ್ತೀನಿ, ಹೆಂಗೆ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡೋದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಈ ವಿಡಿಯೋದಾಗ ಬರೀ ವಿಡಿಯೋ ಎಡಿಟ್ ಹೆಂಗೆ ಮಾಡ್ತೀನಿ ಮತ್ತು ಯಾವ ಆ್ಯಪ್ ಒಳಗೆ ಎಡಿಟ್ ಮಾಡ್ತೀನಿ ಅನ್ನೋದು ಹೇಳಕತ್ತೀನಿ. ಈಗ ಭಾಳ ಟೈಮಿಂಗ್ ತೊಗೊಳ್ಳೋದು ಬೇಡ, ಭಾಳ ಮುಂದುವರ್ಸೋದು ಬೇಡ, ಅದೇನೋ ಅಂತಾರಲ್ಲ ಎಳೆಯೋದು ಬೇಡ. ಅದಕ್ಕಾಗಿ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ ಬರ್ರಿ. ಈಗ ಏನಪ್ಪ ಅಂದ್ರೆ ಫಸ್ಟ್ ನಾನು ಯೂಸ್ ಮಾಡೋ ಆ್ಯಪ್ ಯಾವುದಪ್ಪ ಅಂದ್ರೆ ಇನ್ಶಾರ್ಟ್. ಕೆಲವೊಬ್ಬರು ಇದ್ರೊಳಗೆ ಯಾವುದು ಕೈನ್ ಮಾಸ್ಟರ್ ಒಳಗೂ ಎಡಿಟ್ ಮಾಡ್ತಾರೆ. ನಾನು ಅದರೊಳಗೂ ಮಾಡ್ತಿದ್ದೆ ಫಸ್ಟ್. ಅದು ಸ್ವಲ್ಪ ಯಾಕೋ ಟಫ್ ಅನ್ಸಕತ್ತು. ಮತ್ತು ಅದರೊಳಗೆ ಸ್ವಲ್ಪ ಏನೋ ಫ್ಯೂಚರ್ಗಳು ಕಡಿಮೆ ಅದಾವ. ಹಾಗಾಗಿ ಮತ್ತು ಸ್ವಲ್ಪ ಅದ್ರೊಳಗೆ ವಾಟರ್ ಮಾರ್ಕ್ ಬರ್ತೈತಿ. ಹಾಗಾಗಿ ನಾನು ಇನ್ಶಾರ್ಟ್ ಒಳಗೆ ಏನು ಮಾಡ್ತೀನಿ, ಎಡಿಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನಾನು ಈಗ ಇತ್ತೀಚೆಗೆ ಅನ್ನೋಕ್ಕೇನು ಮೊದಲಿಂದಾನು ಈಗ ಬರೋಬ್ಬರಿ ಒಂದು 2-3 ತಿಂಗಳಿಂದ ಬರೀ ಇನ್ಶಾರ್ಟ್ ಒಳಗನೆ ಎಡಿಟ್ ಮಾಡ್ಕೊಂತ ಬಂದೀನಿ. ಈಗ ಅದನ್ನು ನಾನು ಹೆಂಗೆ ಎಡಿಟ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಫಸ್ಟ್ ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋನು. ನಿಮ್ಗೆ ಎಲ್ಲಿ ಸಿಗ್ತೈತಪ್ಪ ಅಂದ್ರೆ ಪ್ಲೇಸ್ಟೋರ್ ಒಳಗೂ ಸಿಗ್ತೈತಿ. ನೀವು ಬೇಕಂದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಆಲ್ಮೋಸ್ಟ್ ಎಲ್ಲರ ಕಡೆ ಇನ್ಶಾರ್ಟ್ ಆ್ಯಪ್ ಇದ್ದೇ ಇರ್ತೈತಿ. ಓಪನ್ ಮಾಡ್ಕೊಂಡು ಫಸ್ಟ್ ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋನು. ಓಪನ್ ಮಾಡ್ಕೊಂಡ ತಕ್ಷಣ ಫಸ್ಟ್ ಏನು ಬರ್ತೈತಿ, ವಿಡಿಯೋ, ಫೋಟೋ, ಕಾಲೇಜ್ ಅಂತೇಳಿ 3 ಆಪ್ಷನ್ಸ್ ಬರ್ತಾವೆ. ಅದರೊಳಗೆ ನೀವು ವಿಡಿಯೋ ಎಡಿಟ್ ಮಾಡತ್ತೀರಲ್ಲ, ಫಸ್ಟ್ ವಿಡಿಯೋ ಸೆಲೆಕ್ಟ್ ಮಾಡ್ಕೊರಿ. ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಏನು ಬರ್ತೈತಿ, ನ್ಯೂ ಅಂತೇಳಿ ಬರ್ತೈತಿ. ಕೆಳಗಡೆ ನಾವು ಡ್ರಾಪ್ ಅಥವಾ ಇಟ್ಟಿದ್ದೇವೆ ಅಂದ್ರೆ ವಿಡಿಯೋಗಳು ಯಾವ ಡ್ರಾಪ್ ಬರ್ತಾವೆ. ಫಸ್ಟ್ ನ್ಯೂ ಅಂತೇಳಿ ಬರ್ತೈತಿ, ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಮ ಗ್ಯಾಲರಿ ಓಪನ್ ಆಗ್ತೈತಿ. ಗ್ಯಾಲರಿ ಓಪನ್ ಆದ ತಕ್ಷಣ ನಿಮ್ಗೆ ಯಾವ ವಿಡಿಯೋಗಳು ನೀವು ಮಾಡಿಟ್ಟಿರ್ತಾರಲ್ಲ, ಈಗ ನಾ ಹೆಂಗೆ ವಿಡಿಯೋ ವಾಯ್ಸ್ ಕೊಡತ್ತೀನಲ್ಲ, ವಿಡಿಯೋ ಮಾಡತ್ತೀನಲ್ಲ, ಅದೇ ರೀತಿ ನೀವು ವಿಡಿಯೋ ಮಾಡಿ ಇಟ್ಟಿದ್ರಂದ್ರೆ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಎಷ್ಟು ಏನು ಕ್ಲಿಪ್ಸ್ ಆಗಿರ್ತಾವಲ್ಲ, 1, 2, 3 ಎಷ್ಟೇ ಇರಲಿ ಅವೆಲ್ಲ ಸೆಲೆಕ್ಟ್ ಮಾಡ್ಕೊರಿ. ಫಸ್ಟ್ ನಾವು ಯಾವ ರೀತಿ ಸೀರಿಯಲ್ ಆಗಿ ನಾವು ವಿಡಿಯೋ ಮಾಡಿರ್ತೀವಲ್ಲ, ಅದೇ ರೀತಿ ಸೆಲೆಕ್ಟ್ ಮಾಡ್ಕೊಂತ ಹೋಗ್ರಿ. ಫಸ್ಟ್ ಯಾವ ವಿಡಿಯೋ ಮಾಡಿದಿರಿ ಆ ವಿಡಿಯೋ ಸೆಲೆಕ್ಟ್ ಮಾಡ್ಕೊರಿ. ನಾನು ಒಂದೇ ವಿಡಿಯೋದಾಗ ಮಾಡಿದ್ದೀನಿ, ಅದಕ್ಕಾಗಿ ಒಂದೇ ವಿಡಿಯೋನೇ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ವಿಡಿಯೋ ಸೈಜ್ ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. ಇಲ್ಲಿ ಸೈಡ್ ಬರ್ತೈತಿ ನೋಡ್ರಿ, ಕ್ಯಾನ್ವಾಸ್ ಅಂತೇಳಿ ಇರ್ತೈತಿ. ಅದನ್ನು ಓಪನ್ ಮಾಡ್ಕೊರಿ. ಅದನ್ನು ಓಪನ್ ಮಾಡ್ಕೊಂಡ ತಕ್ಷಣ ಏನು ಬರ್ತೈತಿ, ಸೈಜ್ಗಳು ಬರ್ತಾವೆ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ತೊಗೋಬೋದು. ನೀವು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಯೂಟ್ಯೂಬ್ ಚಿತ್ರನೇ ಕೊಟ್ಟಿರ್ತಾರೆ ನೋಡ್ರಿ, 16:9 ಅಂತ ಐತ್ನಲ್ಲ, ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ಫಸ್ಟ್ 9.16 ಇರ್ತೈತಿ, ಅದನ್ನು ಬೇಡ. ಅದು ನಮ್ಗೆ ಶಾರ್ಟ್ ವಿಡಿಯೋ ಎಡಿಟ್ ಮಾಡೋಕೆ ಯೂಸ್ ಆಗ್ತೈತಿ. ಹಾಗಾಗಿ ನಮಗೇನು ಬೇಕು, ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡೋದ್ರಿಂದ ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಯೂಟ್ಯೂಬ್ ಏನಾಗ್ತೈತಿ, ವಿಡಿಯೋ ಅಡ್ಡ ಬರ್ತೈತಿ. ಈ ಥರ ಮಾಡೋದ್ರಿಂದ ನಾವು ಯೂಟ್ಯೂಬ್ ವಿಡಿಯೋಗಳು ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು. ಇಷ್ಟಾದ ತಕ್ಷಣ ನಿಮ್ಗೆ ವಿಡಿಯೋ ಎಲ್ಲ ಕರೆಕ್ಟಾಗಿ ಬರ್ತೈತಿ. ಬಂದ ತಕ್ಷಣ ಏನು ಮಾಡ್ಬೋದಕ್ಕೂ, ಕೆಳಗಡೆ ವಾಟರ್ ಮಾರ್ಕ್ ಬಂದಿರ್ತೈತಿ, ಇನ್ಶಾರ್ಟ್ ಅಂತ ಹೇಳ್ಕಿಶನ್. ಅದನ್ನು ವಾಟರ್ ಮಾರ್ಕ್ ತೆಗಿಬೇಕು. ನಾವು ಹೆಂಗೆ ತೆಗಿಬೇಕಪ್ಪ ಅಂದ್ರೆ, ಆ ಇನ್ಶಾರ್ಟ್ ಮ್ಯಾಗ ನಿಮ್ಗೆ ಏನಿರ್ತೈತಿ ಅಂದ್ರೆ ಸೈಡ್ ಒಂದು ಇಂಟು ಚಿಹ್ನೆ ಇರ್ತೈತಿ ಮೇಲೆ. ಅದನ್ನು ಹೊಡೆದ್ಬಿಟ್ರೆ ಒಂದೊಂದು ಸಾರಿ ಆಟೋಮೆಟಿಕ್ ಹೋಗ್ತದೆ. ಇನ್ನು ಒಂದೊಂದು ಸಾರಿ ಏನು ಕೇಳ್ತೈತಿ, ಆ್ಯಡ್ಸ್ ಬರ್ತಾವೆ. ಒಂದು ಆ್ಯಡ್ಸ್ ಬರ್ತೈತಿ, ಒಂದು 15, 20, 30 ಸೆಕೆಂಡ್ದು ಒಂದು ಆ್ಯಡ್ಸ್ ಬರ್ತೈತಿ. ಆ್ಯಡ್ಸ್ನ ಮುಗಿದ ತಕ್ಷಣ ನೀವು ಸ್ಕಿಪ್ ಮಾಡಿದ ತಕ್ಷಣ ಅದು ವಾಟರ್ ಮಾರ್ಕ್ ಹೋಗ್ತೈತಿ. ಓಕೆ. ವಾಟರ್ ಮಾರ್ಕ್ ಹೋದ ತಕ್ಷಣ ಏನು ಮಾಡಬೇಕು, ನಿಮ್ಗೆ ವಿಡಿಯೋ ಎಡಿಟ್ ಮಾಡ್ಕೋಬೇಕು. ಏನಾರ ನಿಮ್ಗೆ ತಪ್ಪಿದ್ದಲ್ಲಿ ಏನಾರ ತಪ್ಪಾಗಿದ್ದು ಅಂದ್ರೆ ಅದನ್ನು ಕಟ್ ಮಾಡ್ಕೋಬೇಕು. ಅದನ್ನು ಹೆಂಗೆ ಕಟ್ ಮಾಡ್ಕೋಬೇಕಂದ್ರೆ ನೋಡ್ರಿ, ಈಗ ಒಂದು 3 ಸೆಕೆಂಡ್, ಒಂದು 5 ಸೆಕೆಂಡ್ ಆದ ತಕ್ಷಣ ನಾನು ತೊಗೋತೀನಿ. ನಿಮ್ಗೆ ಎಲ್ಲಿ ಬೇಡಾಗಿರ್ತೈತಲ್ಲ ಅಲ್ಲಿಗೆ ಈ ಗೆರೆ ನಿಲ್ಲಿಸ್ಬೇಕು. ನಿಲ್ಲಿಸಿ ಏನು ಮಾಡಬೇಕು, ಈ ಆಪ್ಷನ್ಸ್ ಅದಾವಲ್ಲ ಮೇಲೆ, ಆಪ್ಷನ್ಸ್ ಒಳಗೆ ಸೈಡ್ ಸರಿಸಿ ಏನು ಮಾಡಬೇಕು, ಸ್ಪ್ಲಿಟ್ ಅಂತ ಇರ್ತೈತಿ ನೋಡ್ರಿ, ಅದನ್ನು ಟಚ್ ಮಾಡಿರಿ. ಅದನ್ನು ಟಚ್ ಮಾಡಿದ ತಕ್ಷಣ ಏನಾಗೈತಿ, ವಿಡಿಯೋ ಕಟ್ ಆಗ್ತೈತಿ. ಅಲ್ಲಿಗೆ ಬೇಡಲ್ಲ, ಅಲ್ಲಿವರೆಗೂ ನೀವು ಮತ್ತೆ ಸೈಡ್ ಸರಿಸ್ಬೇಕು. ಹಿಂಗೆ ಸೈಡ್ ಸರಿಸಿದ್ಮೇಲೆ ಎಲ್ಲಿವರೆಗೂ ಕಟ್ ಮಾಡ್ಬೇಕಲ್ಲ ಅಲ್ಲಿವರೆಗೂ ಮತ್ತೆ ವಾಪಸ್ ಇದನ್ನೇ ಹೊಡಿಬೇಕು. ಸ್ಪ್ಲಿಟ್ ಅಂತ ಹೊಡೆದ್ರೆ ಇದನ್ನ ಸೆಂಟ್ರದಾಗ ಏನು ಉಳಿದೈತಿಲ್ಲ, ಇದನ್ನು ಇಲ್ಲಿ ಮೇಲೆ ಡಿಲೀಟ್ ಅಂತ ಇರ್ತೈತಿ ನೋಡ್ರಿ, ಅದ್ರ ಬಾಜುನೇ ಅದನ್ನು ಹೊಡೆದ್ಬಿಟ್ರೆ ಆ ವಿಡಿಯೋ ಡಿಲೀಟ್ ಆಗ್ತೈತಿ. ಅದು ಕ್ಲಿಪ್ಸ್ ಏನಾಗ್ತೈತಿ, ಡಿಲೀಟ್ ಆಗ್ತೈತಿ. ಓಕೆ. ಇಷ್ಟ ಆದ ತಕ್ಷಣ ಇದೇ ರೀತಿ ನಿಮ್ಗೆ ಯಾವುದು ಎಲ್ಲೆಲ್ಲಿ ಬೇಡಲ್ಲ ಆ ರೀತಿ ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ ತಕ್ಷಣ ನಿಮ್ಗೆ ಏನಾರ ಸ್ಟಾರ್ಟಿಂಗ್ ಏನಾರು ನಿಮ್ಗೆ ಇಂಟ್ರೋ ಹಾಕೋಬೇಕಪ್ಪಾಗಿತ್ತಂದ್ರೆ, ಇಂಟ್ರೋ ಅಂದ್ರೆ ಅದೇನೋ ವೆಲ್ಕಮ್ ಹಾಕೋತೀವಲ್ಲ, ವೆಲ್ಕಮ್ ಇಂಟ್ರೋ ಹಾಕೋತೀವಲ್ಲ ಆ ಥರ ನೀವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ರಂದ್ರೆ ನಿಮ್ದೇನೋ
ಪರ್ಸ್ನಲಿ ಅಥವಾ ನಿಮ್ಮದು ನಾನಂತೂ ಸ್ವಂತ ಮಾಡ್ಕೊಂಡೀನಿ. ನಾ ಬೇರೆ ಯಾವ್ದು ಹಾಕಂಗಿಲ್ಲ, ಎಲ್ಲಿದು ಡೌನ್ಲೋಡ್ ಮಾಡಿ ಹಾಕಂಗಿಲ್ಲ. ನಾನು ಸ್ವಂತನ ಎಡಿಟ್ ಮಾಡ್ಕೊಂಡೀನಿ ಅದನ್ನು ಹಾಕಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಅದು ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಪ್ಲಸ್ ಚಿಹ್ನೆ ಐತಲ್ಲ, ಆ ಪ್ಲಸ್ ಚಿಹ್ನೆ ಹೊಡಿಬೇಕು. ಕೆಳಗೆ ಮೇಲೆ ಬ್ಲ್ಯಾಂಕ್ ಅಂತ ಬರ್ತೈತಿ, ಕೆಳಗೆ ವಿಡಿಯೋ ಫೋಟೋ ಅಂತ ಬರ್ತೈತಿ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದು ನಾವು ಯಾವುದು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಹೊಡಿಬೇಕು. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಹೊಡೆದ್ಬಿಟ್ರೆ ಇಲ್ಲಿ ಬರ್ತೈತಿ ಇಂಟ್ರೂ ಫಸ್ಟ್ ಸ್ಟಾರ್ಟಿಂಗ್. ಇದನ್ನು ನಾನಾಗಿ ಸ್ವಂತ ರೆಡಿ ಮಾಡ್ಕೊಂಡೀನಿ. ನೀವು ಬೇಕಂದ್ರೆ ಬೇರೆ ಎಲ್ಲಾರು ವೆಲ್ಕಮ್ ಟು ಮೈ ವ್ಲಾಗ್ ಅಂತ ಹೇಳ್ಕೊಂಡು ಒಂದು ಇಂಟ್ರೂ ಬರ್ತೈತಲ್ಲ, ಅದನ್ನು ನೀವೇನು ಮಾಡಬೇಕು, ಡೌನ್ಲೋಡ್ ಮಾಡ್ಕೊಂಡು ಹಾಕೋಬೋದು ಕಾಪಿರೈಟ್ ಫ್ರೀಯಾಗಿ. ಅದನ್ನು ಎಲ್ಲಿ ಸಿಗ್ತಾವೋ ಅವು ಆಮೇಲೆ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಓಕೆ, ಇಷ್ಟು ನಾವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗ್ ಇಂಟ್ರೂ ಬಂತು, ಇಷ್ಟಾಯ್ತು. ಲಾಸ್ಟಿಗೆ ಏನು ಮಾಡಬೇಕಪ್ಪ ಅಂದ್ರೆ ಫುಲ್ ವಿಡಿಯೋ ಸರಿಸಿದ ಮೇಲೆ ಲಾಸ್ಟಿಗೆ ಏನು ಮಾಡ್ಕೋಬೇಕು, ಪ್ಲಸ್ ಚಿಹ್ನೆ ಹೊಡೆದು ಇಲ್ಲಿ ಬ್ಲ್ಯಾಂಕ್ ಅಂತ ಐತಲ್ಲ ಅದನ್ನು ಹೊಡಿಬೇಕು. ಬ್ಲ್ಯಾಂಕ್ ಹೊಡೆದ ತಕ್ಷಣ ಒಂದು 4-5 ಸೆಕೆಂಡ್ದು ಬ್ಲ್ಯಾಂಕ್ ಏನು ಬರ್ತೈತಿ, ವಿಡಿಯೋ ಬರ್ತೈತಿ. ಬ್ಲ್ಯಾಂಕ್ ವಿಡಿಯೋ ಬಂದ ತಕ್ಷಣ ಏನು ಮಾಡ್ಬೇಕು, ಇಲ್ಲಿ ನಮ್ಗೆ ಬೇಕಂದ್ರೆ ಹಾಕೋಬೋದು. ನಾನು ಇದನ್ನು ಹಾಕ್ತೀನಿ, ಅದಕ್ಕಾಗಿ ನಿಮ್ಗೆ ತೋರ್ಸಾತೀನಿ. ಏನು ಮಾಡಬೇಕು, ಬ್ಲ್ಯಾಂಕ್ ವಿಡಿಯೋದ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಮೇಲೆ ಟ್ಯಾಕ್ಸ್ ಅಂತ ಇರ್ತೈತಿ. ಅದೇ ಆಪ್ಷನ್ಸ್ ಒಳಗೆ ಸೈಡ್ ಸರಿಸಿದ್ರೆ ಟ್ಯಾಕ್ಸ್ ಅಂತ ಇರ್ತೈತಿ. ಅದನ್ನು ಹೊಡೆದು ಟ್ಯಾಕ್ಸ್ ಅಂತ ಹೊಡೆದ್ರೆ ನಾವು ಏನು ಬೇಕಾದ್ ಬರ್ಕೋಬೋದು. ನಾವೇನು ಬರಿಬೇಕಪ್ಪ ಅಂದ್ರೆ ಫಸ್ಟ್ ಥ್ಯಾಂಕ್ಸ್ ಬೇಡ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟು ಹೊಡೆದು ಇದನ್ನೇನು ಮಾಡ್ಕೋಬೇಕು, ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಇಟ್ಕೋಬೇಕು. ಕೆಳಗಡೆ ಇಟ್ಕೊಂಡು ಇದನ್ನೇನು ಮಾಡಬೇಕು, ಎಡಿಟ್ ಅನ್ನೋ ಆಪ್ಷನ್ಸ್ ಇರ್ತೈತೆ ನೋಡ್ರಿ ಮೇಲೆ, ಅದನ್ನು ಹೊಡಿಬೇಕು. ಇಲ್ಲಿ ಲಾಸ್ಟ್ ಆಪ್ಷನ್ಸ್ ಇರ್ತೈತೆ ನೋಡ್ರಿ, ಅದನ್ನು ಹೊಡಿಬೇಕು. ಲಾಸ್ಟ್ ಆಪ್ಷನ್ಸ್ ಮೇಲೆ ಹೊಡೆದ್ಮೇಲೆ ಈ ಥರ ಬರ್ತೈತಿ. ಇದನ್ನು ಹೊಡೆದ ತಕ್ಷಣ ಇಲ್ಲಿ ಫಸ್ಟ್ನೇದ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಫುಲ್ ಇಟ್ಕೋಬೇಕು. ಫುಲ್ ಇಟ್ಕೊಂಡ್ರೆ ಏನಾಗ್ತೈತಿ, ಅದು ನಮ್ಗೆ ಟ್ಯಾಕ್ಸ್ ಸ್ವಲ್ಪ ಚಂದ ಕಾಣಿಸ್ತೈತಿ, ಹಿಂಗೆ ಬರೆಯೋ ಟೈಪ್ ಕಾಣಿಸ್ತೈತಿ ನಿಮ್ಗೆ. ಅದಾದಮೇಲೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ನೊಂದು ನಾವು ಬರೆಯೋನು, ಯಾಕಂದರೆ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯಿತು. ನೆಕ್ಸ್ಟ್ ಅಲ್ಲಿಗೆ ಸೆಟ್ ಮಾಡಿಕೊಂಡು ಇನ್ನೊಂದು ಟ್ಯಾಕ್ಸ್ ಅಂತ ಹೊಡೆದು ಇಲ್ಲೇನು ಮಾಡಬೇಕು, ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಇಷ್ಟು ಹೊಡೆದು ಇದನ್ನು ಸ್ವಲ್ಪ ದೊಡ್ಡ ಅಕ್ಷರದಿಂದ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೋಬೇಕು. ಇಲ್ಲೇ ಇರ್ತೈತಿ ನೋಡ್ರಿ ಕಲರ್, ಕೆಳಗಡೆ ಕಲರ್ ಅಂತ ಇರ್ತೈತಿ, ಅಲ್ಲಿ ತೊಗೊಂಡು ಬೇಕಾದ ಕಲರ್ ನೀವು ಚೇಂಜ್ ಮಾಡ್ಕೋಬೋದು. ಕಲರ್ ಸೆಟ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಡಬಲ್ ಕಲರ್ ಮಾಡ್ಕೊಳ್ಳೋಣ. ಇಲ್ಲೇ ಬಾರ್ಡರ್ ಅಂತ ಇರ್ತೈತಿ, ಬಾರ್ಡರ್ ಹೊಡೆದ್ಬಿಟ್ರೆ ನೀವು ಬೇರೆ ಕಲರ್ ಸೆಟ್ ಮಾಡ್ಕೊಂಡ್ರೆ ಈ ಥರ ಬರ್ತೈತಿ. ಈ ಥರ ಬಂದು ನಮ್ಗೆ ಎಷ್ಟು ದಪ್ಪ ಬೇಕು ಅಕ್ಷರ ಅಷ್ಟು ದಪ್ಪ ಇಟ್ಕೊಂಡು ರೈಟ್ ಮಾರ್ಕ್ ಹೊಡೆದ್ಬಿಟ್ರೆ ಮುಗೀತು, ನಮ್ಮ ವಿಡಿಯೋ ರೆಡಿ ಆಯ್ತು. ಓಕೆ, ಮತ್ತು ಸ್ಟಾರ್ಟಿಂಗ್ ಬರೋನು, ಎಲ್ಲ ಕರೆಕ್ಟ್ ಐತಿಲ್ಲ ಒಂದ್ಸರಿ ನೋಡ್ಕೊಳ್ಳೋನು. ಓಕೆ, ಎಲ್ಲ ನಾವು ವಿಡಿಯೋ ಕರೆಕ್ಟ್ ಐತಿಲ್ಲ ಅಂತೇಳಿ ಒಂದ್ಸರಿ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ಚೆಕ್ ಮಾಡ್ಕೋಬೇಕು. ಏನಾರ ತಪ್ಪಿತ್ತಂದ್ರೆ ನಮ್ಮ ವಾಯ್ಸ್ ಏನಾರ ಮಿಸ್ಟೇಕ್ ಬಂದಿತ್ತಂದ್ರೆ ಅಕಸ್ಮಾತ್ ಎಲ್ಲಾರ ಸಾಂಗ್ ಹೆಂಗೆ ಬಂದಿದ್ದು ಅಂದ್ರೆ ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನಾವು ನಮ್ಮ ಸ್ವಂತ ಧ್ವನಿಯಿಂದ ವಾಯ್ಸ್ ಓವರ್ ಕೊಟ್ಟು ಅದನ್ನು ಏನು ಮಾಡಬೇಕು, ಡೌನ್ಲೋಡ್ ಮಾಡ್ಕೋಬೇಕು. ಈ ಸದ್ದ ವಾಯ್ಸ್ ಕೊಡೋದನ್ನು ಹೇಳ್ತೀನಿ ನಿಮಗೆ. ಈ ಸದ್ದ ನಾವಿಲ್ಲಿ ಫಸ್ಟ್ ಸ್ಟಾರ್ಟಿಂಗ್ನ ತೊಗೊಳ್ಳೋಣ. ಇಲ್ಲಿ ವಾಯ್ಸ್ ಇಲ್ಲ, ಅದು ಸ್ವಲ್ಪ ಮ್ಯೂಸಿಕ್ ಏನೋ ಬಂದೈತಿ. ಅದನ್ನು ನಾವು ಯಾವಾಗಲೂ ಏನು ಮಾಡ್ತೀವಿ, ಡೈರೆಕ್ಟಾಗಿ ವಿಡಿಯೋದಾಗ ವಾಯ್ಸ್ ಕೊಟ್ಟು ಮಾತಾಡ್ತೀವಿ, ಹಾಯ್ ಹಲೋ ಅಂತೇಳಿ. ಆ ಥರ ನಾವು ಮಾಡಿಲ್ಲಪ್ಪ ಅಂದ್ರೆ ವಾಯ್ಸ್ ಓವರ್ ವಿಡಿಯೋ ಮಾಡಿಕೊಂಡು ಆಮೇಲೆ ನಾವು ವಾಯ್ಸ್ ಕೊಡ್ಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ನೋಡ್ರಿ ಸ್ಟಾರ್ಟಿಂಗ್ ಇಲ್ಲಿ ಇಲ್ಲಿ ಇಟ್ಕೊಂಡು ಇಲ್ಲಿ ಆಡಿಯೋ ಅಂತ ಐತೆ ನೋಡ್ರಿ, ಮೇಲೆ ಆಪ್ಷನ್ಸ್ದಾಗ ಕ್ಯಾನ್ವಾಸ್ ಬಾಜು ಆಡಿಯೋ ಅಂತ ಐತಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ 3ನೇ ಆಪ್ಷನ್ಸ್ ರೆಕಾರ್ಡ್ ಅಂತ ಐತಿ ನೋಡ್ರಿ. ಇದು ಫಸ್ಟ್ ಟೈಮ್ ಓಪನ್ ಮಾಡ್ತಿದ್ರೆ ಅಲೋ ಅಂತ ಬರ್ತೈತಿ, ಅಲೋ ಕೊಡ್ರಿ. ಓಕೆ ಕೊಡ್ರಿ. ಓಕೆ ಕೊಟ್ಟ ತಕ್ಷಣ ಏನು ಬರ್ತೈತಿ, ಇಲ್ಲಿ ರೆಡ್ ಮಾರ್ಕ್ ಬರ್ತೈತಿ, ಏನು ರೌಂಡ್ ಬರ್ತೈತಿ. ಅದ್ರ ಮೇಲೆ ಒತ್ತಿಬಿಟ್ರೆ 3, 2, 1 ಅಂತ ಹೇಳ್ತೈತಿ. ನೀವೇನು ಬೇಕಾದ ಕೊಡ್ಬೋದು ಇಲ್ಲಿ ವಾಯ್ಸ್. ನಾನೇನು ಕೊಡ್ತೀನಿ ನೋಡ್ರಿ, ಇದನ್ನು ಒತ್ತಿದ್ರೆ 3, 2, 1 ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್, ಈ ಥರ ಕೊಡ್ತೀನಿ. ಓಕೆ, ಈ ಥರ ಕೊಟ್ಟ ತಕ್ಷಣ ಏನು ಅದು ರೆಡಿ ಆಗುತ್ತೆ ವಾಯ್ಸ್. ಇದನ್ನು ನೋಡೋಣ, ಕೇಳಿಸೋಣ ಹೆಂಗೆ ಬಂದೈತೆ ಅಂತೇಳಿ. ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್, ಈ ಥರ. ಓಕೆ,
ಕೇಳಿದ್ರಲ್ಲ ಹಿಂಗೆ ಬರ್ತೈತಿ. ಇದೇ ರೀತಿ ನಾವು ಏನು ಬೇಕಾದ್ನು ಮಾತಾಡ್ಕೋಬೋದು. ವಿಡಿಯೋ ಎಂಡ್‌ವರೆಗೂ ನಾವು ಎಷ್ಟು ಬೇಕು ಅಷ್ಟು ಮಾತಾಡ್ಕೋಬೋದು. ಈ ರೀತಿ ಮಾತಾಡ್ಕೊಂಡು ಏನು ಮಾಡಬೇಕು, ಆಮೇಲೆ ಇದೆಲ್ಲ ವಿಡಿಯೋ ರೆಡಿ ಆಯ್ತು. ಫಸ್ಟಿಂದ ಲಾಸ್ಟ್‌ವರೆಗೂ ನಾವೆಲ್ಲ ಚೆಕ್ ಮಾಡ್ಕೊಂಡೀವಿ. ವಿಡಿಯೋ ಎಲ್ಲ ಕರೆಕ್ಟ್ ಐತೆ ಅಂತ ನಮಗೆ ಗೊತ್ತಾದ ತಕ್ಷಣ ಏನು ಮಾಡಬೇಕು, ಇಂಟ್ರೋ ನೀವು ಸ್ಟಾರ್ಟಿಂಗ್ ಹಾಕ್ರಿ ಬಿಡ್ರಿ ನಡಿತೈತಿ. ಆದ್ರೆ ಏನೋ ವಿಡಿಯೋ ಸ್ವಲ್ಪ ಚಂದ ಕಾಣಕ್ಕೆ ಸ್ವಲ್ಪ ಏನೋ ಅಡ್ವರ್ಟೈಸ್ ಆಗಕ್ಕೆ ಸ್ಟಾರ್ಟಿಂಗ್ ನಾವು ಏನು ನಮ್ಮ ಸೋಷಿಯಲ್ ಮೀಡಿಯಾಗಳು ಇದೆಲ್ಲ ಎಲ್ಲ ಹಾಕ್ಕೊಂಡು ಸ್ವಲ್ಪ ಎಡಿಟ್ ಮಾಡ್ಕೊಂಡು ಸ್ವಲ್ಪ ಚಂದ ಕಾಣುವಂಗೆ ಮಾಡಿಕೊಂಡು ವಿಡಿಯೋ ರೆಡಿ ಮಾಡ್ಕೊಂಡು ಏನು ಮಾಡಬೇಕು, ಇಲ್ಲಿ ಮೇಲೆ ಎಕ್ಸ್ಪೋರ್ಟ್ ಅಂತ ಬರ್ತೈತೆ ನೋಡ್ರಿ ರೈಟ್ ಸೈಡ್, ಇದನ್ನು ಹೊಡೆದು ಎಕ್ಸ್ಪೋರ್ಟ್ ಅಂತ ಬರ್ತೈತಿ. ಮತ್ತು ಅದನ್ನೇ ಹೊಡೆದು ಬಿಟ್ರೆ ವಿಡಿಯೋ ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಇದು 100 ಆಗೋವರೆಗೂ ಕಾಯಿರಿ. ಸ್ವಲ್ಪ ಲಾಂಗ್ ವಿಡಿಯೋ ದೊಡ್ಡದಿತ್ತಪ್ಪ ಅಂದ್ರೆ ವಿಡಿಯೋ ಸ್ವಲ್ಪ ಲೇಟ್ ಆಗ್ತೈತಿ. ಸ್ವಲ್ಪ ಸಣ್ಣ ವಿಡಿಯೋ ಇತ್ತಪ್ಪ ಅಂದ್ರೆ ಜಲ್ದಿ ಒಂದು 10-15 ನಿಮಿಷನಾಗ ರೆಡಿ ಆಗ್ತೈತಿ. ಇದು 100 ಆಗೋವರೆಗೂ ಕಾಯಬೇಕು. ನೋಡ್ರಿ ಈಗ 100 ಆಗೈತಿ. ಈಗ ವಿಡಿಯೋ ರೆಡಿ ಆಗೈತಿ. ಈ ವಿಡಿಯೋ ಏನಾಗ್ತದೆ ಅಂದ್ರೆ ನಿಮ್ಮ ಏನು ಗ್ಯಾಲರಿ ಒಳಗೆ ಸೇವ್ ಆಗಿರ್ತೈತಿ. ಗ್ಯಾಲರಿ ಒಳಗೆ ಸೇವ್ ಆಗಿರ್ತೈತಿ. ನೀವು ಅದನ್ನು ವಿಡಿಯೋ ತೊಗೊಂಡು ಯೂಟ್ಯೂಬ್ ಒಳಗೆ ಅಥವಾ ಫೇಸ್ಬುಕ್ ಒಳಗೆ ನೀವು ಅಪ್ಲೋಡ್ ಮಾಡ್ಬೋದು. ಓಕೆ, ಗೊತ್ತಾಯ್ತಲ್ಲ. ಇವತ್ತು ವಿಡಿಯೋ ನಾನೇ ನನ್ನ ಖುದ್ದಾಗಿ ನನ್ನ ಸ್ವಂತ ನಾನಾಗೆ ಹೇಳಿದ್ದೀನಿ. ಬೇರೆ ಯಾರ್ದು ಅವ್ರದ್ದು ಇವ್ರದ್ದು ಕಾಪಿ ಮಾಡ್ಕೊಂಡಿಲ್ಲ. ನಾ ವಿಡಿಯೋ ಹೆಂಗೆ ಎಡಿಟ್ ಮಾಡ್ತೀನಿ ಅಂತ ತೋರಿಸಿದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಹೆಂಗೆ ಮಾಡೋದು ಅಂತೇಳಿ ನಾನು ಹೇಳ್ತೀನಿ ನಿಮ್ಗೆ. ನೀವು ಬೇರೆ ಥರ ಅಪ್ಲೋಡ್ ಮಾಡ್ತೀರೋ, ನೀವು ಹೆಂಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಾ ಹೆಂಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾದ ಎಲ್ಲ ಲಿಂಕ್ಗಳು ಕೆಳಗಡೆ ಕೊಟ್ಟು ಡಿಸ್ಕ್ರಿಪ್ಷನ್ ಹೆಂಗೆ ಬರಿಬೇಕು, ಏನು ಮಾಡಬೇಕು, ಟ್ಯಾಗ್ಸು ಎಲ್ಲ ಹೆಂಗೆ ಬರಿತೀನಿ ಅಂತೇಳಿ ನೆಕ್ಸ್ಟ್ ವಿಡಿಯೋದಾಗ ನಾನು ತೋರಿಸ್ತೀನಿ. ಓಕೆ, ಈ ವಿಡಿಯೋ ನೋಡಿದ್ರಲ್ಲ, ಸ್ವಲ್ಪ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋಗಳು ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ಮುಂದಿನ ವಿಡಿಯೋದಾಗ ಇದೇ ರೀತಿ ಹೊಸ ಕಂಟೆಂಟ್ ತೊಗೊಂಡು ಬರೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.